ನಿಮ್ಗೆ ಒಂದು ವಿಶೇಷವಾದ ಅನುಭವ, ಶರೀರ ಬೇರೆ ಆತ್ಮ ಬೇರೆ ಎಂಬ ಅನುಭವ ನಿಮ್ಗಾಗಿದೆ. ಹಾ, ಧ್ಯಾನ ಮಾಡ್ಬೇಕಾದ್ರೆ ನನಗೆ ಅದೇ ಬಾಡಿ ಹಿಂಗ್ ನಿಂತಿರತ್ತೆ. ಅಂದ್ರೆ ನನ್ ಹಿಂಗ್ ಕೂತಿದ್ರೆ ಬಾಡಿ ಹಿಂಗ್ ಅಲ್ಗಾಡತ್ತೆ, ಏನೋ ಒಂದ್ ಮಧ್ಯದಲ್ಲಿ ನಾನ್ ಸಿಗಾಕೊಂಡಿದೀನಿ ಅನ್ನೋ ಒಳಗಡೆ ಈಗ ತೆಂಗಿನಕಾಯಿ ಒಣಗಿದ ಮೇಲೆ ಗಿಟಕಾಯಿ ಹೆಂಗ್ ಅಳಿಗಾಡುತ್ತೋ ಆ ರೀತಿಯಾದ ಅನುಭವ ಇವ್ರಿಗೆ ಆಗಿದೆ. ಅಂದ್ರೆ ದೇಹ ಬೇರೆ ಆತ್ಮ ಬೇರೆ ಎಂಬ ಭಾವ ಅವರಿಗೆ ಸ್ಪಷ್ಟವಾಗಿ ಗೋಚರ ಆಗಿದೆ, ಅನುಭವಕ್ಕೂ ಕೂಡ ಬಂದಿದೆ ಅವ್ರಿಗೆ. ಮತ್ತೇನೆಲ್ಲ ಅನುಭವಗಳಾಗಿದ್ದಾವೆ ನಿಮ್ಗೆ ಆಮೇಲೆ? ಅದಾದ್ಮೇಲೆ ಈಗ 5th ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಒಂದ್ ತಿಂಗಳು ಎಕ್ಸ್ಟ್ರಾ ಮಾಡೋದಕ್ಕೆ ಹೇಳಿದ್ರಿ. ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಒಂದ್ 15 ದಿನ ಆದ್ಮೇಲೆ, 15 ದಿನ ಅಲ್ಲ, ಒಂದ್ ವಾರ ಆದ್ಮೇಲೆ ನನಗೆ ಮನಸ್ಸು ಧ್ಯಾನ ಕೂತಾಗ ತುಂಬಾ ಚಂಚಲ ಆಗಿ ಸಡನ್ ಆಗಿ ಉಸಿರು ನಿಲ್ತು. ಕುಂಭಕ ತರ ನಿಂತಾಗ ಆಗ್ತಾ ಇದ್ದಿದ್ದು ಮನಸ್ಸಲ್ಲಿ ಆಲೋಚನೆಗಳು ಇದೆಲ್ಲ ಸಡನ್ ಆಗಿ ಒಂದೇ ಸಲ ನಿಂತು ಬಿಡ್ತು. ಅದೊಂದು ಅನುಭವ ಆಗಿದೆ. ಮತ್ತೆ ನನ್ಗೆ ಏನೇ ಸಮಸ್ಯೆ ಇದ್ರು ದೇವಿ ಪಾರಾಯಣ ಮತ್ತೆ ಇದ್ ಮಾಡ್ತೀನಲ್ಲ, ಮಾರ್ನಿಂಗ್ ಉಪಾಸನೆ ಮಾಡ್ತೀನಲ್ಲ, ಸೊ ನನ್ಗೆ ಮೊದ್ಲಿದ್ದಷ್ಟು ಕಷ್ಟಗಳಿಲ್ಲ. ಫೈನಾನ್ಷಿಯಲಿ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಯಾವುದೇ ತರ ಆಲ್ಮೋಸ್ಟ್ ಕಷ್ಟಗಳಿಲ್ಲ.